ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮಗೆ ವೆಸ್ಟರ್ನ್ ವೇರ್ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ. ಸೊ ಎಷ್ಟೊಂದು ಟಾಪ್ಸ್ ಅಂಡ್ ಪ್ಯಾಂಟ್ಸ್ ಇದೆ. ಸೊ ಎಲ್ಲವೂ ಅಂಡರ್ 300 ಇರುವಂತದ್ದು. ಜನರಲಿ ನಮ್ಮ ಹೆಣ್ಮಕ್ಳಿಗೆ ಜಾಸ್ತಿ ಬಟ್ಟೆ ತಗೋಬೇಕು ಅಂತ ಇಷ್ಟ ಇರುತ್ತೆ. ಆದ್ರೆ ಹೈ ಕಾಸ್ಟ್ ಕೊಟ್ಟು ತಗೊಂಡು ಅದನ್ನ ಸ್ವಲ್ಪ ದಿನ ಅಷ್ಟೇ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಕಮ್ಮಿ ದುಡ್ಡಲ್ಲಿ ಬೆಸ್ಟ್ ಕ್ವಾಲಿಟಿ ಬಟ್ಟೆ ತಗೊಂಡು ಯೂಸ್ ಮಾಡಬಹುದು. ಹಾಗಾಗಿ ನಾನು ಇದೆಲ್ಲವನ್ನು ಫ್ಲಿಪ್ಕಾರ್ಟ್ ಇಂದ ತರಿಸಿರುವಂತದ್ದು. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಸೊ ಬನ್ನಿ ಒಂದೊಂದಾಗಿ ನೋಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ತಲುಪುತ್ತೆ. ಸೊ ಫಸ್ಟ್ ಈ ವೈಟ್ ಟಾಪ್ ಈಗ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ವಿತ್ ಈ ಲೇಸ್ ವರ್ಕ್ ಕೊಟ್ಟಿದ್ದಾರೆ ಸ್ಲೀವ್ಸಿಗೆ. ಹಾಗೆ ಫ್ರೆಂಡ್ಸ್ ನೀವು ನೋಡ್ಬೋದು, ನಾನು ಇಲ್ಲಿ ಡಿಸ್ಪ್ಲೇ ಹಾಕ್ತೀನಿ ಹೇಗೆ ಕಾಣುತ್ತೆ ಅನ್ನುವಂಥದ್ದು. ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ವೈಸ್. ಈ ಕಾಸ್ಟ್ಗೆ ಸಖತ್ತಾಗಿದೆ. ಬಟ್ ಬಟನ್ಸ್ ಸ್ವಲ್ಪ ಈಸಿಯಾಗಿ ಓಪನ್ ಆಗುತ್ತೆ, ಅಂದರೆ ಸ್ವಲ್ಪ ಲೂಸ್ ಇದೆ. ನೀವು ಇದನ್ನು ಸ್ಟಿಚ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಟ್ರಾನ್ಸ್ಪರೆಂಟ್ ಆಗಿ ಕೂಡ ಇಲ್ಲ. ನೀವು ನೋಡ್ಬೋದು ಲೈನಿಂಗ್ ಕೂಡ ಕೊಟ್ಟಿದ್ದಾರೆ, ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಇದು ಟ್ರಾನ್ಸ್ಪರೆಂಟ್ ಆಗಿಲ್ಲ. ಆ್ಯಂಡ್ ನೀವು ವೇರ್ ಮಾಡಿದ್ರೆ ವೈಟ್ ಕೇಳಬೇಕಾ, ಯಾರೇ ವೇರ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ರೀ. ಇರೆಸ್ಪೆಕ್ಟಿವ್ ಆಫ್ ದೇರ್ ಕಲರ್ ಯಾರು ವೇರ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನನಗಿದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ನೀವು ಏನಾದರೂ ವೆಸ್ಟರ್ನ್ ವೇರ್ ಯೂಸ್ ಮಾಡುವಂಥವ್ರಾದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಡೀಸೆಂಟ್ ಲುಕ್ ಕೂಡ ಕೊಡುತ್ತೆ. ನೀವು ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದರ ಕಾಸ್ಟ್ ಬಂದು 260 ರುಪೀಸ್. ವರ್ತ್ ಇಟ್ ಅನ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಇದ್ರ ಜೊತೆ ಮತ್ತೆ ಪರ್ಚೇಸ್ ಮಾಡಿರುವಂಥದ್ದು ಒಂದು ಸ್ಕರ್ಟ್. ಸೊ ವೈಟ್ ಟಾಪ್ ಜೊತೆ ವೇರ್ ಮಾಡಿರುವಂತಹ ಸ್ಕರ್ಟ್ ಬಂದು ಇದು ನೀವು ನೋಡ್ತಾ ಇರ್ಬೋದು. ಇದು ಕಾಟನ್ ಅಲ್ಲ, ಸಿಂಥೆಟಿಕ್ ಮೆಟೀರಿಯಲ್. ತುಂಬಾನೇ ಚೆನ್ನಾಗಿದೆ. ಇದು ಒನ್ ಸೈಡ್ ಆಫ್ ದ ಪ್ಯಾಂಟ್ ಇಷ್ಟು ದೊಡ್ಡದಾಗಿದೆ. ಲೈಕ್ ಸ್ಕರ್ಟ್ ನೀವು ಒಂದೇ ಸೈಡನ್ನು ಸ್ಕರ್ಟ್ ಆಗಿ ಯೂಸ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಕಾಟನ್ ಅಲ್ಲ, ಸಿಂಥೆಟಿಕ್ ಮೆಟೀರಿಯಲ್. ನಿಮಗೆ ಕಲರ್ ಫೇಡ್ಗೆಲ್ಲ ಏನೂ ಆಗಲ್ಲ. ತುಂಬಾ ಫ್ಲೇರ್ಡ್ ಆಗಿದೆ. ನೀವು ನೋಡ್ಬೋದು ಸ್ಕರ್ಟ್ ಥರನೇ ಕಾಣುತ್ತೆ ಇದು. ವಿತ್ ಪಾಕೆಟ್. ಬೆಸ್ಟ್ ಪಾರ್ಟ್ ಅಂದರೆ ವಿತ್ ಪಾಕೆಟ್ ಕೊಟ್ಟಿದ್ದಾರೆ. ಎಲ್ಲಿ ಹೋದರೂ ಈಗ ಫೋನ್ ಕ್ಯಾರಿ ಮಾಡುವಂಥದ್ದು ಅಥವಾ ಎನಿ ಎಸೆನ್ಷಿಯಲ್ಸ್ ಕ್ಯಾರಿ ಮಾಡಲೇಬೇಕಾಗತ್ತೆ. ಸೊ ಪಾಕೆಟ್ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಲಾಸ್ಟಿಕ್, ಮೀಡಿಯಮ್ ಎಲಾಸ್ಟಿಕ್ ಇದೆ. ಅಂದರೆ ಹೆವಿ ಟೈಟ್ ಎಲಾಸ್ಟಿಕ್ ಇಲ್ಲ, ಮೀಡಿಯಮ್ ಆಗಿದೆ. ಸೊ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಫೇಡ್ ಆಗಲ್ಲ. ಹಾಗಾಗಿ ಯು ಕ್ಯಾನ್ ಯೂಸ್ ದಿಸ್ ಫಾರ್ ಎನಿ ಇಯರ್ಸ್. ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಬೋದು. ಇದ್ರ ಕಾಸ್ಟ್ ಬಂದು 345 ರುಪೀಸ್. ಆರಾಮಾಗಿ ತಗೋಬೋದು. ಕಾಟನ್ ಇಷ್ಟಪಡೋರಿಗೆ ಅಲ್ಲ ಇದು. ಬಟ್ ಕಾಟನ್ ಇಲ್ಲ ಅಂದರೂ ಓಕೆ, ಕಾಟನ್ ಅಲ್ಲ ಅಂದರೂ ಪರವಾಗಿಲ್ಲ ಅನ್ನೋರಿಗೆ ತುಂಬ ಚೆನ್ನಾಗಿದೆ. ತುಂಬ ಫ್ಲೇರ್ಡ್ ಆಗಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಿದ್ರೆ ಎಲ್ಲದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಈ ಬ್ಯೂಟಿಫುಲ್ ಬ್ಲ್ಯಾಕ್ ಟಾಪ್. ಇದು ಕೂಡ ಕಾಟನ್ ಅಲ್ಲ, ಸಿಂಥೆಟಿಕ್ ಮೆಟೀರಿಯಲ್ ಥರ ಇದೆ. ಆ್ಯಂಡ್ ಕ್ರಶ್ಡ್ ಸ್ವಲ್ಪ ಈ ರಿಂಕಲ್ಸ್ ಇರುತ್ತಲ್ಲ, ನಿಮಗೆ ಗೊತ್ತಾಗ್ತಿದೆ ಅನ್ಕೋತೀನಿ, ಆ ಥರ. ಕಾಸ್ಟ್ ಬಂದು ಬರೀ 232 ರುಪೀಸ್. ನಾನು ಮೀಡಿಯಮ್ ಸೈಜ್ ತರಿಸಿದ್ದೀನಿ. ಆ್ಯಂಡ್ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ವೇಸ್ಟಲ್ಲಿ ಎಲಾಸ್ಟಿಕ್ ಬರುತ್ತೆ. ಸೊ ಕೆಳಗಡೆ ಸ್ವಲ್ಪ ಫ್ರಾಕ್ ಥರ ಇರುತ್ತೆ. ತುಂಬ ಲೆಂತ್ ಏನಿಲ್ಲ, ಮೀಡಿಯಮ್ ಲೆಂತ್ ಇದೆ. ಸೊ ಇದು ಕೂಡ ತುಂಬಾ ಡೀಸೆಂಟಾಗಿ ಕಾಣಿಸ್ತಿತ್ತು. ಹಾಗೆ ತುಂಬಾ ಪ್ರಿಟಿಯಾಗಿ ಕಾಣಿಸ್ತಿತ್ತು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದರ ಪ್ರೈಸ್ ಆ್ಯಂಡ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಒನ್ ಇಸ್ ದಿಸ್. ಅದಕ್ಕೆ ನಾನು ವೇರ್ ಮಾಡಿದಂತಹ ಜೀನ್ಸ್. ನಿಮಗೆ ಇದು ನಾನು ಆ ರಫ್ ಜೀನ್ಸ್ ಹಾಕಿದ್ದೀನಿ ಅನ್ನೋ ಫೀಲ್ ಆಗದೇ ಇಲ್ಲ. 30 ಸೈಜ್ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ನೀವು ಏನಾದರೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಅನ್ನೋರಾದರೆ, ಅಥವಾ ಆ್ಯಂಕಲ್ ಲೆಂತ್ ಯೂಸ್ ಮಾಡ್ತೀನಿ, ಅಥವಾ ಜೀನ್ಸಲ್ಲಿ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ, ಲೈಕ್ ಕಂಪ್ಲೀಟ್ ಸ್ಟ್ರೆಚಬಲ್ ಆಗಿರಲ್ಲ ಅನ್ನೋದಾದರೆ, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಇನ್ ದ ಲೆಸ್ ಕಾಸ್ಟ್. ಕಮ್ಮಿ ದುಡ್ಡಲ್ಲಿ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ದಿಸ್ ಇಸ್ ಮೈ ಬೆಸ್ಟ್ ಔಟ್ ಆಫ್ ಆಲ್ ದಿಸ್. ಇದೆಲ್ಲದರಲ್ಲಿ ನನಗಿದು ತುಂಬಾ ಇಷ್ಟ ಆಗಿರುವಂಥದ್ದು. ಅಷ್ಟು ಕಂಫರ್ಟಬಲ್ ಆಗಿದೆ. ನಿಮಗೆ ಅದು ಹೆವಿ ಟೈಟ್ ಅಂತಲೂ ಫೀಲ್ ಆಗಲ್ಲ, ಅಥವಾ ಹೆವಿ ಜೀನ್ಸ್ ರಫ್ ಮೆಟೀರಿಯಲ್ ಅಂತ ಫೀಲ್ ಆಗಲ್ಲ. ಆ್ಯಂಡ್ ಮೀಡಿಯಮ್ ಥಿಕ್ನೆಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕ್ವಾಲಿಟಿ ಬೆಸ್ಟ್. ಕಾಸ್ಟ್ ಬಂದು 396 ರುಪೀಸ್, ಆಲ್ಮೋಸ್ಟ್ 400 ಅಂತ ಹೇಳ್ಬೋದು.
ಸೊ ನೆಕ್ಸ್ಟ್ ಒನ್ ಬಂದು ಈ ಬ್ಯೂಟಿಫುಲ್ ಮಸ್ಟರ್ಡ್ ಕಲರ್ ಟಾಪ್. ಸೊ ಇದು ಕೂಡ ಕಮ್ಮಿ ಪ್ರೈಸಲ್ಲಿ ಇದೆ, ಮೀಡಿಯಂ ಸೈಜ್ ತರಿಸಿದ್ದೆ. ನಿಮಗೆ ಆಜಿಯೋ ಕಾಟನ್ ಕುರ್ತೀಸ್ ಬರುತ್ತಲ್ಲ ಆ ಫ್ಯಾಬ್ರಿಕಲ್ಲಿ ಇದೆ, ರೇಯಾನ್ ಫ್ಯಾಬ್ರಿಕ್. ನೀವು ನೋಡ್ತಾ ಇರ್ಬೋದು ಲೈಟ್ ಗ್ರೇ ಅಲ್ಲಿ ಪ್ರಿಂಟ್ ವರ್ಕ್ ಇದೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಫ್ರೀ ಆಗಿದೆ. ಲೈಕ್ ನೀವು ರೆಸ್ಟ್ರಿಕ್ಟೆಡ್ ಫೀಲ್ ಆಗಲ್ಲ, ತುಂಬಾ ಫ್ರೀಯಾಗಿ ಆರಾಮಾಗಿ ಸಮ್ಮರ್ಗಂತೂ ಮಾಡಿಸ್ದಂಗಿದೆ ರೀ. ತುಂಬಾ ಫ್ರೀಯಾಗಿ ತುಂಬ ಚೆನ್ನಾಗಿದೆ, ನೋಡ್ಬೋದು. ಎಸ್, ಕ್ವಾಲಿಟಿ ನೋಡಿ, ಕಾಸ್ಟ್ ನೋಡಿದ್ರಂತೂ ನೀವು ಸರ್ಪ್ರೈಸ್ ಆಗ್ತೀರಾ. ಇದು ಜಸ್ಟ್ 230 ರೂಪೀಸ್ ಅಷ್ಟೇ. ಆ ರೇಟಿಗೆ ಈ ಫ್ಯಾಬ್ರಿಕ್ ಸಿಗುವಂಥದ್ದು ತುಂಬಾ ವರ್ತ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ವರ್ತ್ ಫಾರ್ ದ ಕಾಸ್ಟ್ ಅನ್ಸುತ್ತೆ. ಸೊ ನೆಕ್ಸ್ಟ್ ಬಂದು ಇದು. ಸೊ ಇದು ಒಂದು ಜೀನ್ಸ್, ನನಗೆ 30 ಸೈಜ್ ಏನಾದರೂ ಟೈಟ್ ಆದರೆ ಅಂತ ಈ ಜೀನ್ಸನ್ನು ತರಿಸಿದ್ದೆ. ನೀವು ನೋಡ್ತಾ ಇರ್ಬೋದು, ಕಲರ್ ತುಂಬಾ ಚೆನ್ನಾಗಿದೆ. ಲೈಕ್ ಲೈಟ್ ಬ್ಲೂ ಕಲರ್, ಬಟ್ ಸ್ಟ್ರೆಚಬಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಈ ಒಂದೇ ಪ್ರಾಬ್ಲಮ್ ಇದಕ್ಕೆ ಏನು ಅಂದರೆ ಈ ಬಟನ್ಸ್ ಕೇಳಿಸ್ತಿದೆ ಅನ್ಕೋತೀನಿ. ಸೊ ಸ್ವಲ್ಪ ಲೋ ಕ್ವಾಲಿಟಿ ಬಟನ್ಸ್, ಅದು ಬಿಟ್ಟರೆ ಕ್ಲಾತ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಜೀನ್ಸ್ ಸ್ಟ್ರೆಚಬಲ್ ಇದೆ, ನಿನ್ನೆ ಸಾಫ್ಟ್ ಜೀನ್ಸ್, ರಫ್ ಆಗಿಲ್ಲ ಆ್ಯಂಡ್ ಕಂಫರ್ಟಬಲ್ ಆಗಿ ಸ್ಟ್ರೆಚ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಇದೆಲ್ಲ ಜೀನ್ಸು ನಮಗೆ ಆಲ್ಮೋಸ್ಟ್ ಹ್ಯಾಂಕಲ್ ಲೆಂತೆ ಬರುತ್ತೆ. ಸೊ ನಾನು ಮೀಡಿಯಂ ಹೈಟ್ ಇದ್ದೀನಿ, ಸೊ ನನಗೆ ಆ್ಯಂಕಲ್ ಲೆಂತ್ ಬರುತ್ತೆ ಅಂದರೆ ಡೆಫಿನೆಟ್ಲಿ ಸ್ವಲ್ಪ ಹೈಟ್ ಇರೋರಿಗೆ ಆ್ಯಂಕಲ್ ಲೆಂತ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ನನಗೆ ಇದು ಕೂಡ ತುಂಬಾ ಇಷ್ಟ ಆಯಿತು. ಬಟ್ ಇದನ್ನ ರಿಟರ್ನ್ ಮಾಡ್ತಾ ಇದ್ದೀನಿ, ಬಿಕಾಸ್ 32 ನನಗೆ ಸ್ವಲ್ಪ ದೊಡ್ಡದಾಗುತ್ತೆ. ಕಾಸ್ಟ್ ಬಂದು ನನಗೆ 390 ರೂಪೀಸ್ ಬಿತ್ತು, ಅಂದರೆ ಆಲ್ಮೋಸ್ಟ್ 400 ಅಂತ ಹೇಳ್ಬೋದು. ಬಟ್ ಓಕೆ, 400ಗೆ ಪರವಾಗಿಲ್ಲ ಅಂತ ಹೇಳ್ಬೋದು ಕ್ವಾಲಿಟಿ. ಬಟ್ ಇದ್ರ ಜೊತೆ ಬಂದಿರುವಂತಹ ಇನ್ನೊಂದು ಬ್ಲ್ಯಾಕ್ ಜೀನ್ಸ್, ಅದರ ಕ್ವಾಲಿಟಿ ಆ್ಯಂಡ್ ಸ್ಟಿಚ್ ಚೆನ್ನಾಗಿಲ್ಲ ಆ್ಯಂಡ್ ಅದು ಅಷ್ಟು ಸ್ಟ್ರೆಚಬಲ್ ಆಗೂ ಇಲ್ಲ. ಇದೆರಡು, ಈ ಬ್ಲೂ ಜೀನ್ಸ್ ಎರಡು ನಾನು ಪ್ಯಾಕಲ್ಲಿ ತರಿಸಿದ್ದು. ಬಟ್ ಇದು ಸ್ವಲ್ಪ ಕ್ವಾಲಿಟಿ ಇಶ್ಯೂ ಆಗಿದೆ, ಇಲ್ಲಿ ನೋಡ್ಬೋದು. ಸ್ವಲ್ಪ ಟೇರ್ ಆಗಿದೆ ಆ್ಯಂಡ್ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನಿಸ್ತು. ಅಥವಾ ಕ್ವಾಲಿಟಿ, ಜೀನ್ಸ್ ಕ್ವಾಲಿಟಿ ಚೆನ್ನಾಗಿದೆ, ಅದೇ ಇಲ್ಲಿ ಬಟನ್ಸ್ ಮತ್ತು ಈ ಸ್ಟಿಚ್ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿಲ್ಲ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಕೂಡ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ, ಅಂದರೆ ಎಲ್ಲವೂ ಇದೇ ಥರ ಡಿಫೆಕ್ಟೆಡ್ ಪೀಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಒಳ್ಳೆ ವಿಷಯ ಫ್ಲಿಪ್ಕಾರ್ಟಲ್ಲಿ ಅಂದರೆ ರಿಟರ್ನ್ ಮಾಡಿದ್ರೆ 100% ನಿಮಗೆ ಕ್ಯಾಶ್ ಬ್ಯಾಕ್ ಬಂದೇ 100% ನಿಮಗೆ ರೀಫಂಡ್ ಬಂದೇ ಬರುತ್ತೆ. ಅದು ಒಂದು ಫ್ಲಿಪ್ಕಾರ್ಟಲ್ಲಿ ತುಂಬಾನೇ ಚೆನ್ನಾಗಿರುವಂಥದ್ದು. ನಿಮಗೆ ಮೀಶೋದಲ್ಲಿ ಕೆಲವೊಮ್ಮೆ ಮಿಸ್ ಆಗ್ಬೋದು, ಎಷ್ಟೋ ಸಲ ನಾವು ಚೆಕ್ ಮಾಡೇ ಇರಲ್ಲ. ಹಾಗಾಗಿ ಎಷ್ಟು ಮೀಶೋದಲ್ಲಿ ನನಗೂ ಒಂದು 2-3 ಸಲ ಆಗಿದೆ. ಅದನ್ನು ಬಿಟ್ಟರೆ ಫ್ಲಿಪ್ಕಾರ್ಟಲ್ಲಿ ಈಸಿ ರಿಟರ್ನ್ ಅಂತ ಹೇಳ್ಬೋದು. ನೀವು ರಿಟರ್ನ್ ಕೊಟ್ಟಿದ ತಕ್ಷಣ ಒರಿಜಿನಲ್ ಫ್ಲಿಪ್ಕಾರ್ಟ್ ಅಕೌಂಟಿಗೆ ಆದರೆ ವಿತಿನ್ 10 ಮಿನಿಟ್ಸ್ ನಿಮಗೆ ರೀಫಂಡ್ ಆಗುತ್ತೆ, ಇಲ್ಲಾಂದರೆ ವಿತಿನ್ ಎ ಡೇ ಅಕೌಂಟಿಗೆ ರೀಫಂಡ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಆಗೇ ಆಗುತ್ತೆ, 100% ಅಂತ ಹೇಳ್ಬೋದು. ಬಟ್ ಮೀಶೋದಲ್ಲಿ ಕೆಲವೊಮ್ಮೆ ಮಿಸ್ ಆಗಿದೆ, ನನಗೂ ಎಷ್ಟೋ ಸಲ ಮಿಸ್ ಆಗಿದೆ. ಸೊ ಹಾಗಾಗಿ ನಾನು ಜಾಸ್ತಿ ಫ್ಲಿಪ್ಕಾರ್ಟಲ್ಲೇ ಪರ್ಚೇಸ್ ಮಾಡ್ತಾ ಇರ್ತೀನಿ. ಬಟ್ ಇತ್ತೀಚೆಗೆ ಮೀಶೋ ಟ್ರೈ ಮಾಡಿಲ್ಲ, ಸೊ ಇನ್ಮೇಲೆ ಟ್ರೈ ಮಾಡ್ತೀನಿ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ರೀಫಂಡ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಯಾಕೆಂದರೆ ಬಿಗಿನಿಂಗಲ್ಲಿ ಆ ಇಶ್ಯೂಸ್ ಇತ್ತು, ನಾನು ಕೂಡ ಫೇಸ್ ಮಾಡಿದ್ದೀನಿ. ಬಟ್ ಈಗ ಆ ಇಶ್ಯೂಸ್ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ, ಬಟ್ ನಾನು ಪರ್ಸ್ನಲಿ ಟ್ರೈ ಮಾಡಿಲ್ಲ. ಸೊ ಎನಿವೆ, ಇದೆರಡು ಪ್ಯಾಂಟ್ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ನೋಡೋಣ. ಸೊ ನೆಕ್ಸ್ಟ್ ಬಂದು ಈ ಉಲ್ಲಿನ್ ಟಾಪ್. ಇದನ್ನ ಆ್ಯಕ್ಚುಲಿ ಬ್ಲೌಸ್ ಥರ ಯೂಸ್ ಮಾಡೋಣ ಸ್ಯಾರಿಗೆ ಅಂತ ತರಿಸಿದ್ದು. ಬಟ್ ಇನ್ನೂ ಅದು ಯಾವ ಸ್ಯಾರಿಗೂ ನಾನು ಮ್ಯಾಚ್ ಮಾಡಿಲ್ಲ, ಸೊ ಸುಮ್ಮನೆ ತರಿಸಿ ಇಟ್ಟಿದ್ದೆ. ಬಟ್ ತುಂಬಾ ಇಷ್ಟ ಆಯಿತು. ಕಾಸ್ಟ್ ಬಂದು ಜಸ್ಟ್ 260 ರೂಪೀಸ್. ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು, ತುಂಬಾ ಬೆಚ್ಚಗಿದೆ ಫೀಲ್ ಆಗೋಕ್ಕೆ. ಆ್ಯಂಡ್ ಸ್ಲೀವ್, ನೀವು ಡೀಟೇಲಿಂಗ್ ಆಫ್ ದ ವರ್ಕ್ ನೋಡ್ಬೋದು. ಉಲ್ಲನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಟ್ ಇಸ್ ಸೋ ಗುಡ್. ಹಾಕ್ಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ಇದನ್ನು ಒಂದ್ಸಲಿ ಸ್ಯಾರಿಗೆ ಮ್ಯಾಚ್ ಮಾಡಿ ನೋಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಐ ಡೋಂಟ್ ನೋ ಅದು ಯಾವಾಗ ಆಗುತ್ತೆ ಅಂತ. ಇದರದ್ದು ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಯು ಕ್ಯಾನ್ ಕಣ್ಣು ಮುಚ್ಕೊಂಡು ತಗೋಬೋದು ಅಂತಾರಲ್ಲ ಹಾಗೆ, ಯು ಕ್ಯಾನ್ ಜಸ್ಟ್ ಬೈ ಇಟ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲವೂ ಒಂಥರ ಮೈಲ್ಡ್ ಕಲರ್ಸ್ನ ಚೂಸ್ ಮಾಡಿದ್ದಾರೆ. ಆ್ಯಂಡ್ ಇದು ವೈಟ್ ಅಲ್ಲ, ಸೆಮಿ ವೈಟ್ ಇರೋದ್ರಿಂದ, ಸೆಮಿ ವೈಟ್ ಅಥವಾ ಕ್ರೀಮ್ ಕಲರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ಯಾರಿಗೂ ಕೂಡ ಆಗುತ್ತೆ. ನೀವು ಟಾಪ್ ಬೇಕಂದರೆ ಟಾಪ್ಗೂ ಕೂಡ ಯೂಸ್ ಮಾಡ್ಕೋಬೋದು.
ಸೊ ನೆಕ್ಸ್ಟ್ ಒನ್ ಬಂದು ಈ ಟಾಪ್, ಬಲೂನ್ ಟಾಪ್. ಸೊ ಮುಂಚೆ ಎಲ್ಲ ಬಲೂನ್ಸ್ ಟಾಪ್ಸ್ ಇತ್ತು, ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿತ್ತು. ಈಗ ಮತ್ತೆ ಅದು ಟ್ರೆಂಡಲ್ಲಿ ಬರ್ತಿದೆ. ಸೊ ನೋಡ್ತಾ ಇರ್ಬೋದು ಬಲೂನ್ ಟಾಪ್. ಕಲರ್ ತುಂಬ ಸೂದಿಂಗ್ ಆಗಿದೆ ಕಲರ್ದಂತೂ. ಸೊ ನೀವು ನೋಡ್ಬೋದು. ಇದು ಕೂಡ ಕಮ್ಮಿ ಕಾಸ್ಟಲ್ಲೇ ಇದೆ ಆ್ಯಂಡ್ ಮೀಡಿಯಮ್ ಸೈಜ್ ತರಿಸಿದ್ದೆ. ಐ ಥಿಂಕ್ ದಿಸ್ ಇಸ್ ಅ ಪರ್ಫೆಕ್ಟ್ ಸೈಜ್ ಫಾರ್ ಮೀ, ಮೀಡಿಯಮ್. ಆ್ಯಂಡ್ ಕ್ಲಾತ್ ಕೂಡ ಸಾಫ್ಟ್ ಆಗಿದೆ ಆ್ಯಂಡ್ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಅದು ಹಾಕಿದಾಗ ಹೇಗೆ ಕಾಣುತ್ತೆ ಅನ್ನೋವಂಥದ್ದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ವೆರಿ ಸಾಫ್ಟ್ ಆ್ಯಂಡ್ ವೆರಿ ಕಂಫರ್ಟಬಲ್. ನೀವು ಫ್ಯಾಬ್ರಿಕ್ ನೋಡ್ಬೋದು, ಬನಿಯನ್ ಫ್ಯಾಬ್ರಿಕ್ ಅಥವಾ ಈ ಟಿ ಶರ್ಟ್ ಫ್ಯಾಬ್ರಿಕ್ ಬರುತ್ತಲ್ಲ, ಮೆನ್ಸ್ ವೇರ್ ಟಿ ಶರ್ಟ್ ಫ್ಯಾಬ್ರಿಕ್, ಆ ಫ್ಯಾಬ್ರಿಕಲ್ಲಿ ಇದೆ. ನೀವು ಯಾರಾದರೂ ವೆಸ್ಟರ್ನ್ ಟಾಪ್ ಯೂಸ್ ಮಾಡ್ತೀರಾ ಅಂದರೆ ಇದನ್ನು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಇದು ಕೂಡ ತುಂಬಾ ಡೀಸೆಂಟಾಗಿ ಕಾಣುತ್ತೆ. ಇದರ ಕಾಸ್ಟ್ ಬಂದು 330 ರೂಪೀಸ್ ಆಗುತ್ತೆ. ಜೀನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಗ್ರೇ ಜೀನ್ಸ್ ತರಿಸಿದ್ದೆ. ಇದು ಕ್ವಾಲಿಟಿ ವೈಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ದಿಸ್ ಇಸ್ ನಾಟ್ ಎಟ್ ಆಲ್ ಸ್ಟ್ರೆಚಬಲ್. ತುಂಬಾ ಡಿಸ್ಕಂಫರ್ಟ್ ಅನಿಸುತ್ತೆ ವೇರ್ ಮಾಡಿದ್ರೆ. ಅಷ್ಟು ಈಸಿಯಾಗಿ ಎದ್ದೇಳೋದು ಕೂತ್ಕೊಳ್ಳೋದು ಎಲ್ಲ ಮಾಡೋಕ್ಕಾಗಲ್ಲ. ಸೊ ರಿಸ್ಟ್ರಿಕ್ಟೆಡ್ ಮೂಮೆಂಟ್ಸ್ ಅಷ್ಟೇ ಇದರಲ್ಲಿ ಮಾಡೋಕ್ಕಾಗುವಂಥದ್ದು. ಸೊ ಹಾಗಾಗಿ ಇದ್ರ ಲಿಂಕ್ ಬೇಕಿದ್ರೆ ನಾನು ಕೊಟ್ಟಿರ್ತೀನಿ, ಬಟ್ ಐ ಡೋಂಟ್ ರೆಕಮೆಂಡ್ ದಿಸ್. ನನಗಿದು ಅಷ್ಟೊಂದು ಪರ್ಸ್ನಲಿ ಇಷ್ಟ ಆಗಲಿಲ್ಲ ಆ್ಯಂಡ್ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ. ರಿಸ್ಟ್ರಿಕ್ಟೆಡ್ ಫೀಲ್ ಆಗುತ್ತೆ ಕೂತ್ಕೊಳ್ಳೋಕ್ಕೆ, ಎದ್ದೇಳೋಕ್ಕೆ ಅಥವಾ ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ದ ಕ್ವಾಲಿಟಿ ನಿಮಗೆ ನೋಡೋಕ್ಕಾಗಿರ್ಬೋದು, ಆ ಜೀನ್ಸ್ ಫೀಲ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಇದಿಷ್ಟು ನನ್ನ ವೆಸ್ಟರ್ನ್ ವೇರ್ ಕಲೆಕ್ಷನ್ಸ್ ಆಗಿತ್ತು. ಹೋಪ್ ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ. ಸೊ ಯಾವ್ದು ನಿಮಗೆ ಇಷ್ಟ ಆಯಿತು ಆ್ಯಂಡ್ ಯಾವ್ದು ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ಥರ ಮತ್ತಷ್ಟು ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ.